ತ್ಯಾಗಮೂರ್ತಿ ಶ್ರೀಮಾತೆ ಶಾರದಾ ದೇವಿ ಮಾತಾಜಿ ತ್ಯಾಗಮಯಿ. ಶ್ರೀಮಾತೆ ಶಾರದಾ ದೇವಿಯವರು ಕಾಮ, ಕಾಂಚಾನ ಶಕ್ತಿ ಮತ್ತು ಅಹಂಕಾರವನ್ನು ಪರಿಪೂರ್ಣ ತ್ಯಾಗ ಮಾಡಿದ ತ್ಯಾಗಮೂರ್ತಿ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದರು. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮೋಕ್ಷ ಮತ್ತು ಶ್ರೀ ಶಾರದಾ ದೇವಿ ಚಿಂತನೆ ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಮಾತನಾಡಿದರು. ಪುರುಷಾರ್ಥಗಳಲ್ಲಿ 4ನೇ ಪುರುಷಾರ್ಥವಾದ ಮೋಕ್ಷ ಸಾಧನೆಯೇ ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಅಂತ ಎಲ್ಲ ಶಾಸ್ತ್ರ ಗ್ರಂಥಗಳು ಪ್ರತಿಪಾದಿಸುತ್ತವೆ. ಮೋಕ್ಷ ಅಂದರೆ ಬಿಡುಗಡೆ, ಮುಕ್ತಿಯಾಗಿದ್ದು ಇಂದ್ರಿಯಗಳು ಮತ್ತು ಮನಸ್ಸಿನ ಚಟುವಟಿಕೆಗಳನ್ನು ಸದಾ ಆತ್ಮಚಿಂತನೆಯ ಮೂಲಕ ನಿಗ್ರಹಿಸಿ ಭವದಿಂದ ಬಿಡುಗಡೆ ಹೊಂದಬಹುದು ಎಂದರು. ಸತ್ಸಂಗದ ಆರಂಭದಲ್ಲಿ ಭಜನೆಯನ್ನು ಶಾರದಾಶ್ರಮದ ಸದ್ಭಕ್ತರು ನಡೆಸಿಕೊಟ್ಟರು. ದಿವ್ಯತ್ರಯರಿಗೆ ಮಂಗಳಾರತಿ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಂ ಗೀತಾ, ನಾಗರಾಜ, ದ್ರಾಕ್ಷಾಯಣಿ, ನಂದಪ್ಪ, ವಂಜಾಕ್ಷಿ, ಮೋಹನ್, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ್, ಗಂಗಾಧರ ಶೆಟ್ಟಿ, ಕವಿತಾ, ಮಂಜುಳಾ, ಸುಧಾಮಣಿ, ಗೀತಾ, ವೆಂಕಟೇಶ್ ರೆಡ್ಡಿ, ಅನ್ವಿಕಾ, ಶ್ರೀಜನಿ, ಯತೀಶಂ ಸಿದ್ದಾಪುರ್, ಚನ್ನಕೇಶವ, ದೇವೇಂದ್ರಪ್ಪ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಮಹಾಯುದ್ಧ ನ್ಯೂಸ್, ಚಳ್ಳಕೆರೆ. ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಭಕ್ತ ಇರ್ತಾನೆ ಭವನಾಥ ಅಂತ, ಅವನನ್ನು ಶ್ರೀರಾಮಕೃಷ್ಣರು ಇವನು ನಿತ್ಯ ಸಿದ್ಧ ಅಂತ ಹೇಳಿರ್ತಾರೆ. ಈ ಭವನಾಥನಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡು, ಎಲೆಗೆ ತಿನ್ನೋದನ್ನು ಬಿಡುವುದು, ನೀರು ತಿನ್ನುವುದನ್ನು ಬಿಡುವುದು ಅಂತ ಅಲ್ಲ, ಕಾಮಕಾಂಚನ ಶಕ್ತಿಯನ್ನು ಬಿಡುವುದು ಮಾತ್ರ ತ್ಯಾಗ. ಅವನು ಎಲ್ಲರಿಗೆ ತಿನ್ನೋದನ್ನು ಬಿಟ್ಟಿದ್ದಾನೆ. ಅದಕ್ಕೆ ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳಿದರು. ಆದರೆ ಎಲ್ಲರಿಗೆ ತಿನ್ನೋದು, ನೀರು ತಿನ್ನೋದನ್ನು ಬಿಡುವ ಮೂಲಕ ಬಿಡುವಷ್ಟಾಗುತ್ತೆ. ಜನ್ಮ ಜನ್ಮಾಂತರಗಳ ಸಂಸ್ಕಾರದ ಪರಿಣಾಮವಾಗಿ ಮನುಷ್ಯನಲ್ಲಿ ಅರ್ಥದ ಆಸೆ, ಕಾಮದ ಆಸೆ ಇರುತ್ತೆ. ಅದನ್ನು ಇವನು ಯಾವ ರೀತಿ ಪೂರ್ಣ ಮಾಡ್ಕೊಳ್ಬೇಕು? ಯಾವ ರೀತಿ ಅಂದರೆ, ಮೊದಲನೇ ಪುರುಷಾರ್ಥ ಏನು? ಧರ್ಮ. ಕೊನೆಯ ಪುರುಷಾರ್ಥ ಯಾವುದು? ಮೋಕ್ಷ. ಈ ಧರ್ಮ ಮತ್ತು ಮೋಕ್ಷವನ್ನು ಗಮನದಲ್ಲಿ ಇಟ್ಟುಕೊಂಡು ಇವನು ಅದರ ಮಧ್ಯದಲ್ಲಿರುವ ಎರಡು ಅರ್ಥ ಮತ್ತು ಕಾಮದ ಆಸೆಯನ್ನು ಪೂರ್ಣ ಮಾಡಿಕೊಳ್ಬೇಕು. ಹಾಗಾದರೆ ಇವನ ಜೀವನ ಮೋಕ್ಷದ ಕಡೆಗೆ ಹೋಗುತ್ತೆ. ಆದರೆ ಇವನು ಧರ್ಮವನ್ನು, ಮೋಕ್ಷವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಕೇವಲ ನನ್ನ ದೇಹಕ್ಕಾಗಿ, ನನ್ನ ದೇಹ ಸುಖಕ್ಕಾಗಿ ಅಂತ ಅರ್ಥ ಕಾಮವನ್ನು ಅನುಭವಿಸುವುದಾದರೆ ಅವನ ಜೀವನ ದಾರಿ ತಪ್ಪುತ್ತೆ. ಈ ಅರ್ಥ, ಈ ಕಾಮ ಅನ್ನೋದು ಹೇಗಂದ್ರೆ ಒಂದು ದೊಡ್ಡ ನದಿ ಇದ್ದಾನೆ. ಆ ನದಿ ಬಹಳ ರಭಸವಾಗಿ ಹರಿತಾ ಇರುತ್ತೆ, ವೇಗವಾಗಿ ಹರಿಯುತ್ತೆ, ಮಹಾಪೂರ್ವವಾಗಿ ಹರಿಯುತ್ತೆ. ಅದು ಮಹಾಪೂರ್ವವಾಗಿ ನಮ್ಮ ಜೀವನವನ್ನು, ಸಮಾಜ ಜೀವನವನ್ನು ಹಾಳು ಮಾಡುವುದಕ್ಕೆ ಮುಂಚೆ ಅದಕ್ಕೆ ನಾವು ಧರ್ಮ ಅನ್ನುವ ಅಣೆಕಟ್ಟನ್ನು ಕಟ್ಟಿ ಅದನ್ನು ಸಾರ್ಥಕ ಮಾರ್ಗದಲ್ಲಿ, ಸಾರ್ಥಕ ಪ್ರಣಾಳಿಯಲ್ಲಿ ಹರಿದು ಹೋಗುವಂತೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಪಾದಗಳನ್ನು ಒತ್ತುತ್ತಾ ಇದ್ದಾಳೆ. ನಾನು ನಿಮ್ಮನ್ನು ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದಲೆಗೂ ಬಂದಿರುವಂತೆ ನೋಡುತ್ತೀನಿ. ಶ್ರೀರಾಮಕೃಷ್ಣರು ಯಾವ ಕಾಳಿಯ ಪೂಜೆ ಉಪಾಸನೆ ಮಾಡಿದ್ರು, ಯಾವ ಕಾಳಿಯನ್ನು ಸಾಕ್ಷಾತ್ಕರಿಸಿಕೊಟ್ರು, ಅದೇ ಕಾಳಿಯನ್ನು ಶ್ರೀಮಾತೆ ಶಾರದಾ ದೇವಿಯವರಲ್ಲಿ ನೋಡ್ತಾ ಇದ್ದಾರೆ. ಯಾವಾಗ ಶ್ರೀರಾಮಕೃಷ್ಣರು ಇಂಥ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು, ಶ್ರೀಮಾತೆಯವರು
ನಡೆದಿರುವುದು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಹಾಯವನ್ನು ಮಾಡುತ್ತಿದೆ ಅಂತ ಹೇಳಿದೆ. ನಮ್ಮ ಶಾಸ್ತ್ರಗಳು ಪುರುಷಾರ್ಥ ಅಂತ 4 ಹೇಳಿದೆ. ಪಡೆದುಕೊಳ್ಳಬೇಕಾದದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಧರ್ಮ, ಅರ್ಥ, ಕಾಮ ಇವು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂದರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕು. ಮೋಕ್ಷ ಶಬ್ದದ ಅರ್ಥ ಏನು? ಮೋಕ್ಷ ಅಂದ್ರೆ ಇಷ್ಟೇ ಅರ್ಥ, ಮುಕ್ತಿ. ಮುಕ್ತಿ ಅಂದ್ರೇನು? ಬಿಡುಗಡೆ. ಹಾಗಾದ್ರೆ ಈಗ ನಾವು ಬಂಧನದಲ್ಲಿ ಇದ್ದೇವೇನೋ? ಹೌದು. ಯಾವ ಬಂಧನದಲ್ಲಿ ಇದ್ದೇವೆ ಹೇಳಿದ್ದಾರೆ? ಈಗ ನಾವು ಇಂದ್ರಿಯಗಳ ಬಂಧನದಲ್ಲಿ ಇದ್ದೇವೆ. ಈಗ ನಾವು ಮನಸ್ಸಿನ ಬಂಧನದಲ್ಲಿ ಇದ್ದೇವೆ. ಮನಸ್ಸು ಹೇಳಿದ ಹಾಗೆ ಕುಣಿತಾ ಇದ್ದೇವೆ, ಇಂದ್ರಿಯಗಳು ಹೇಳಿದ ಹಾಗೆ ಕುಣಿತಾ ಇದ್ದೇವೆ. ಮನಸ್ಸು ಈ ಎರಡಕ್ಕೂ ನಾವು ಈಗ ದಾಸರಾಗಿ ಹೋಗಿದ್ದೇವೆ. ನಾವು ಈಗ ಹಾಗಾದರೆ ಇಂದ್ರಿಯ ಮತ್ತು ಮನಸ್ಸಿನ ಬಂಧನದಿಂದ ನಾವು ಪಾರಾಗಬೇಕಾಗಿದೆ. ಹೇಗೆ ಪಾರಾಗುವುದು ಅನ್ನುವುದು ಪ್ರಶ್ನೆ. ನಿಜವಾಗಿ ಹೇಳಬೇಕಂದ್ರೆ ಸ್ವರೂಪರಾದ ಆತ್ಮ, ನಾನು